ಬ್ಯಾಕ್ ಟು ಅವರ್ ಚಾನಲ್. ಸೊ 1 year ಇಂದ ಪ್ಲ್ಯಾನ್ ಮಾಡಿ ವಿ ಆರ್ ಗೋಯಿಂಗ್ ಟು ಕಾಶ್ಮೀರ್ ನಾವು. ನನ್ನ ಜೊತೆ ಹೇಮಂತ್ ಇದ್ದಾರೆ. ಸೇ ಹಾಯ್. ಹಾಯ್. ಸೊ ನಾವಿವಾಗ ಹೆಡಿಂಗ್ ಟು ಏರ್ಪೋರ್ಟ್. ಸೊ ನಾವೇನು ಫನ್ ಮಾಡ್ತೀವಿ, ಏನಂತ ತರಲೆ ಮಾಡ್ತೀವಿ, ಬಿಕಾಸ್ ನಮ್ಗೆ ಫ್ಲೈಟ್ ಬಂದು 4 hours ಲೇ ಆಫ್ ಇದೆ ಡೆಲ್ಲಿಲಿ. ಸೊ ಅಲ್ಲೇನೇನು ಫನ್ನು ಮಸ್ತಿ ಮಾಡ್ತೀವಿ ಅಂತ ಎಲ್ಲ ಈ ವ್ಲಾಗಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಸ್ಟೇ ಟ್ಯೂನ್ಡ್. ಅಂತೂ ಇಂತೂ ನಮ್ಮ ಆಂಜನೇಯ ಬಾಸ್ಗೆ ಜೈ ಅಂದ್ಬಿಟ್ಟು ನಾವು ಕಾರ್ ಹತ್ತಿದ್ವಿ. ಕಾರ್ ಹತ್ತಿದ್ಮೇಲೆ ಫನ್ ಇರಲೇಬೇಕಲ್ಲ. ಸೊ ಈ ವಿಡಿಯೋ ನೋಡಿ. ಮುಗೇಶದಲ್ಲಿ ನಾವು ಆಲ್ಮೋಸ್ಟ್ ಏರ್ಪೋರ್ಟಿಗೆ ರೀಚ್ ಆಗಿದ್ವಿ. ನಮ್ಮ ಫ್ಲೈಟ್ ಬಂದು ಟರ್ಮಿನಲ್ 1 ಅಲ್ಲಿತ್ತು. ಸೊ ಟರ್ಮಿನಲ್ 1ಗೆ ಆಲ್ಮೋಸ್ಟ್ ರೀಚ್ ಆಗೋಷ್ಟೊತ್ತಲ್ಲಿ ಟೈಮ್ ಆಗೋಗಿತ್ತು. ಸೊ ಟೈಮ್ ವೇಸ್ಟ್ ಮಾಡಿದಂಗೆ ನಾವು ಲಗೇಜ್ಗಳನ್ನೆಲ್ಲ ಟ್ರಾಲಿ ಒಳಗಡೆ ಡಂಪ್ ಮಾಡಿ ಮುಂದೆ ಹೋದ್ವಿ. ಸೊ ವಿ ಆರ್ ಇನ್ ದಿ ಏರ್ಪೋರ್ಟ್ ಆ್ಯಂಡ್ ವಿ ವಿಲ್ ಬಿ ಬೋರ್ಡಿಂಗ್ ಸೂನ್ ಅಲ್ಲ. ಇಟ್ಸ್ 11 o'clock ಫ್ಲೈಟ್. ಸೊ ಅದಕ್ಕಿಂತ ಮುಂಚೆ ಫ್ರೆಂಡ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಯಾರು ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಳ್ಳಿರೋ ಕಾರಣ ಅಲ್ಲೋಗಿ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಿ ಡೈರೆಕ್ಟು ನಾವು ಬ್ಯಾಗ್ ಚೆಕ್-ಇನ್ಗೆ ಹೋದ್ವಿ. ಬ್ಯಾಗ್ ಚೆಕ್-ಇನ್ ಮಾಡಿಸ್ಕೊಂಡು ನಾವು ಆಮೇಲೆ ಕ್ಯಾಬಿನ್ ಬ್ಯಾಗ್ ಚೆಕ್-ಇನ್ಗೆ ಹೋದ್ವಿ. ಸೊ ಸಿ ಹಾಯ್ 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 ಹಾಯ್. ನೀವು ಕ್ಯೂ ನೋಡ್ತಾ ಇರ್ಬೋದು. ಸೊ ಈ ಕ್ಯಾಬಿನ್ ಬ್ಯಾಗಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಎಲೆಕ್ಟ್ರಿಕಲ್ ಐಟಮ್ಸ್ ಎಲ್ಲ ಒಂದು ಕಡೆ ಡಂಪ್ ಮಾಡಿ, ಒಂದು ಟ್ರೇಯಲ್ಲಿ ಹಾಕಿ, ಮಿಕ್ಕಿದ ಐಟಮ್ಸ್ ಎಲ್ಲ ಒಂದು ಟ್ರೇಯಲ್ಲಿ ಹಾಕಿ, ಇನ್ಕ್ಲೂಡಿಂಗ್ ಮೊಬೈಲ್, ಬೆಲ್ಟ್, ವಾಟ್ ಎವರ್ ಎಲ್ಲ ಒಂದು ಕಡೆ ಡಂಪ್ ಮಾಡಿ ನಾವು ಕ್ಯಾಬಿನ್ ಬ್ಯಾಗ್ ಚೆಕ್-ಇನ್ ಕೂಡ ಆಗಿ ನೆಕ್ಸ್ಟು ನಾವು ಹೋಗಿದ್ದ ನಮ್ಮ ಫ್ಲೈಟ್ ಒಳಗಡೆ ಹೋಗಿದ ತಕ್ಷಣ ಅವ್ರಿಗೊಂದು ಹಾಯ್ ಹೇಳಿ ಎದುರುಗಡೆ ನಾವು ಮುಂದೆ ನಿಂತಿರೋರ್ಗೊಂದು ಹಾಯ್ ಹೇಳಿ ನಾವು ನಮ್ಮ ಸೀಟ್ ಕಡೆ ಹೋದ್ವಿ. ನಮ್ಮ ಸೀಟ್ ಬಂದು ತುಂಬ ಲಾಸ್ಟಲ್ಲಿತ್ತು. ಸೊ ಬ್ಯಾಕ್ ಸೀಟ್ ಬುಕ್ ಮಾಡಿದ್ವಿ ಬಿಕಾಸ್ ದ ಫ್ಲೈಟ್ ವಾಸ್ ಫುಲ್ಲಿ ಬುಕ್ಡ್. ಅದನ್ನು ಅಲ್ಲಿಗೋಗಿ ನಮ್ಮ ಕ್ಯಾಬಿನ್ ಬ್ಯಾಗ್ನ ಪ್ಲೇಸ್ ಮಾಡಿ ನಾನು ಅಕ್ಕಪಕ್ಕ ಫ್ಲೈಟಿಗೆಲ್ಲ ಟಾಟಾ ಬಾಯ್ ಹೇಳೋಷ್ಟೊತ್ತಲ್ಲಿ ನಮ್ಮ ಫ್ಲೈಟು ಟೇಕ್ ಆಫ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಟೇಕ್ ಆಫ್ ಆಗಬೇಕಾದ್ರೆ ವೀಡಿಯೋ ಮಾಡಲೇಬೇಕಲ್ಲ, ನಮ್ಮದು ಒಂದಿರಲಿ ಅಂತ ನಾನು ವೀಡಿಯೋ ಆನ್ ಮಾಡಿದೆ. ಸೊ ನಾನು ಅದೊಂದು ವ್ಯೂಗೋಸ್ಕರ ಕಾಯ್ತಾ ಇದ್ದೆ. ಅಂತೂ ಇಂಥ ವ್ಯೂ ಕಾಣಿಸ್ತು ನೋಡಿ, ನಮ್ಮ ಬೆಂಗಳೂರು ಏನು ಸಕ್ಕದಾಗಿ ಕಾಣಿಸ್ತಿದೆ ಅಂತ. ಸೊ ಈ ವ್ಯೂ ನೋಡೋಷ್ಟೊತ್ತಲ್ಲಿ ನಮ್ಮ ಹೊಟ್ಟೆ ತಾಳ ಹಾಕೋಕ್ಕೆ ಸ್ಟಾರ್ಟ್ ಆಯಿತು. ಫ್ಲೈಟ್ ಅಂತೂ ನೈಟ್ ಆಗಿರೋದ್ರಿಂದ ನಾವೇನು ತಿನ್ಕೊಂಬರೋಕ್ಕಾಗಲಿಲ್ಲ ಮನೆಯಿಂದ. ಸೊ ಮನೆಯಿಂದ ಪುಳಿಯೋಗರೆ ಡಬ್ಬಿ ಪ್ಯಾಕ್ ಮಾಡಿ ಕ್ಯಾಬಿನ್ ಬ್ಯಾಗಲ್ಲಿ ಇಟ್ಟಿದ್ದಿನ ಅದನ್ನು ಎತ್ಕೊಂಡು ಎಷ್ಟಾಗುತ್ತೋ ಅಷ್ಟು ತಿಂದು ಮುಗಿಸೋಷ್ಟೊತ್ತಲ್ಲಿ ನಮ್ಮ ಫ್ಲೈಟು ಲ್ಯಾಂಡ್ ಆಗೋಯ್ತು. ಕಳ್ಳ 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 ಕಳ್ಳರು ನಾವೆಲ್ಲರೂ. ಡನ್ ವಿತ್ ದಿ ಫ್ಲೈಟ್ 1. ವಿ ಆರ್ ಇನ್ ಡೆಲ್ಲಿ ನೌ. ನೆಕ್ಸ್ಟ್ ಫ್ಲೈಟ್ ಬಂದು ಇಟ್ಸ್ 6 o'clock AM. ಪಿಂಪಲ್ಸ್ ನೋಡಿ ಎಷ್ಟೊಂದು ಜಾಸ್ತಿ ಆಗ್ತಿದೆ. ಸಕ್ಸಸ್ಫುಲಿ ಪುಳಿಯೋಗರೆ ತಿನ್ನಕ್ಕೆ ಮುಗಿಸಿದ್ರು ಫ್ಲೈಟಲ್ಲಿ. ಪುಳಿಯೋಗರೆ ಬಡವರ ಬಾದಾಮಿ ಅಪ್ಪ. ಹೊಟ್ಟೆ ಎಸಿತಿತ್ತು. ಯಾವನಿಗೆ ಗೊತ್ತಾಗುತ್ತೆ ನಮ್ಮ ಕಷ್ಟ, ಯಾರಿಗೂ ಗೊತ್ತಾಗಲ್ಲ. ಸೊ ಕಾದಿ ಆಮೇಲೆ ಕೊನೆಗೆ ಹೋಗಿ ಎತ್ಕೊಂಡು ತಿನ್ಬಿಟ್ಟಿದ್ದೀವಿ. ಅಲ್ಲಿ ಕುತ್ಕೊಂಡು ತಿನ್ನೋಣ, ಅಲ್ಲಿ ಕುತ್ಕೊಂಡು ತಿನ್ಕೊಂಡ್ಬಿಡೋಣ. ಸೊ ಹಾಯ್, ಇವಾಗ ನಾವು ಡೆಲ್ಲಿ ಏರ್ಪೋರ್ಟಿಗೆ ಬಂದಿದ್ದೀವಿ. ಸೊ ಎವ್ರಿಬಡಿ ಆರ್ ಹಿಯರ್. ವಾಟ್ ನೆಕ್ಸ್ಟ್? ಪುಳಿಯೋಗರೆ ನಾವು ಮಮ್ಮಿ ಸ್ಪೆಷಲ್ ಪುಳಿಯೋಗರೆ ಮಾಡ್ತಾ ಇರೋ ಕಾರಣ ನಮಗೆ ಇದು ಬಡವರ ಬಾದಾಮಿ ಆಗಿದೆ. ಉಪ್ಪಿಟ್ಟು ಕಾಂಕ್ರೀಟ್. ಸೊ ಮಿಕ್ಸರ್ ಆಫ್ 2 ಹೊಟ್ಟೆ ಹಸಿತಿದೆ. 2 AM ನಾವು. ಸೊ ಇವಾಗ ಡೆಲ್ಲಿ ಏರ್ಪೋರ್ಟಿಗೆ ಬಂದಿದ್ದೀವಿ. ಅಂಡ್ ವಿ ಆರ್ ಈಟಿಂಗ್ ಪುಳಿಯೋಗರೆ. ಸೊ ವಿಲ್ ಗೋ ಟು ದ ಲಾಂಚ್ ಫಾರ್ ಟರ್ಮಿನಲ್ 2. ಶಟರ್ ಬಸ್ಸಿಂದ ವಿ ನೀಡ್ ಟು ರೀಚ್ ದೇರ್. ಸೊ ಅಲ್ಲಿ ಹೋದ್ಮೇಲೆ ಯಾರ್ಯಾರು ಕಾರ್ಡ್ ಆ್ಯಕ್ಸಸ್ ಇದೆಯೋ ಎಲ್ಲರೂ ಏರ್ಪೋರ್ಟ್ ಲಾಂಜಿಗೆ ಹೋಗ್ತೀವಿ. ಒಬ್ರದ್ದು ಕಾರ್ಡ್ ಆ್ಯಕ್ಸಸ್ ಇಲ್ಲ ಅಂದರೆ ಹೊಡೆದು ಎಲ್ಲರೂ ಪಕ್ಕದಲ್ಲಿ ಕೊಂಡಿಸ್ಕೊತೀವಿ. ದಟ್ ಈಸ್ ಅವರ್ ಏನು ಟೀಮ್ ಮೋಟಿವ್. ಸೊ ಇಂದ ಮಾರ್ನಿಂಗ್ 6 AM ವಿ ಹ್ಯಾವ್ ಫ್ಲೈಟ್ ಟು ಶ್ರೀನಗರ್ ಆ್ಯಂಡ್ ವಿ ವಿಲ್ ಬಿ ರೀಚಿಂಗ್ ಅಟ್ 8:50 ಅಟ್ ಶ್ರೀನಗರ್ ಏರ್ಪೋರ್ಟ್. ಸೊ ಹಾಯ್, ವಿ ಆರ್ ಇನ್ ದಿ ಬಸ್ ಫ್ರಮ್ ಟರ್ಮಿನಲ್ 1 ಇಂದ ಟರ್ಮಿನಲ್ 2 ಹೋಗೋದಕ್ಕೆ ವಿ ಆರ್ ಆನ್ ದಿ ಶಟರ್ ಬಸ್. ಸೊ ಇಟ್ಸ್ ಎಷ್ಟು 20 minutes ಫ್ರಮ್ ಹಿಯರ್. ಸೊ ಅಲ್ಲಿ ಹೋಗಿ ವಿಲ್ ಗೋ ಟು ದ ಲಾಂಚ್.
Launch is different. Till the access card launch ಇದೆ ಅಂತ ಗೊತ್ತಿದ್ರೆ ಮಾತ್ರ go to the launch. ನನ್ನ ಹತ್ರನೇ ಇದೆ ಕಾರ್ಡು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಸೊ ಅಲ್ಲಿ ಹೋಗಿ ವಿಲ್ ಡೂ ಸಮ್ ರೀಲ್ಸ್, ಡಾನ್ಸ್, ಯಾ ಆ್ಯಂಡ್ ಒನ್ ಮೋರ್ ಹಿಯರ್. ಸೊ ನಾವು ರೀಲ್ಸ್ ಮಾಡ್ತೀವಿ, ಆಮೇಲೆ ಏನೇನು ತಿಂತೀವಿ, ಏನೇನು ಫನ್ ಮಾಡ್ತೀವಿ, ಯಾರು ಎಷ್ಟು ಕೊಡ್ತಾ ಹೊಡಿತಾರೆ ಎಲ್ಲಾನೇ ಈ ವಿಡಿಯೋದಲ್ಲಿ ಇರುತ್ತೆ. ಸೊ ಟು ಸಿ ದಟ್ ಯು ಶುಡ್ ಬಿ